ರಾಜ್ಯದಲ್ಲಿ ಅಟ್ಟಹಾಸವನ್ನು ಮೆರೀತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದೆ. ಅನೇಕ ವಿಚಾರಗಳಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಗುಂಡಾವರ್ತಿಯನ್ನ ಮಾಡ್ತಾ ಇದೆ. ಸುಳ್ಳುಗಳನ್ನು ಹೇಳಿ ಜನರನ್ನು ವಂಚನೆ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಈ ಸರ್ಕಾರ ಇವತ್ತು ಗೂಂಡಾಗಿರಿ, ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರ, ಕೊಲೆಗಳು ಹೀಗೆ ಅನೇಕ ರೀತಿಯ ಒಂದು ಅಟ್ಟಹಾಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದರ ವಿಚಾರವಾಗಿ ನಮ್ಮ ಅಧ್ಯಕ್ಷರು ಈ ಸರ್ಕಾರದ ಗುಂಡಾವರ್ತೀಕರಣವನ್ನ ಯಾವ ವಿಚಾರಗಳಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತಕ್ಕಂಥದ್ದನ್ನ ಇಡೀ ರಾಜ್ಯದಲ್ಲಿ 5 ಪ್ರಾಂತ್ಯಗಳಲ್ಲಿ ಸಭೆಗಳನ್ನು ಮಾಡಿ ಈ ಕಾಂಗ್ರೆಸ್ಸಿನ ಮುಖವಾಡವನ್ನು ಕಳಚಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರು. ಪ್ರಥಮವಾಗಿ ಬಳ್ಳಾರಿಯಿಂದಲೇ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗತಕ್ಕಂಥ ಅನಿವಾರ್ಯತೆ ಬಂತು. ಯಾಕೆ ಬಂತು? ಬಳ್ಳಾರಿಯಿಂದ ಇಡೀ ರಾಜ್ಯದಲ್ಲಿ ಇವತ್ತು ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇದನ್ನು ನೀವು ಬಹಳಷ್ಟು ನೋಡಿದ್ದೀರಿ. ಅದಕ್ಕೆ ಪ್ರಥಮ ನಿದರ್ಶನ ಬಳ್ಳಾರಿ. ಹೊಸ ವರ್ಷ ಬಂದ ನಂತರ ಮೊದಲನೇ ದಿನ ನಾವೇನ್ ಮಾಡ್ತೇವೆ? ಪ್ರತಿಯೊಬ್ಬರಿಗೂ ಶುಭಾಶಯಗಳನ್ನು ಹೇಳ್ತೇವೆ. ಎಲ್ಲರನ್ನ ಎಲ್ಲ ಪ್ರೀತಿಯಿಂದ ನಾವು ಸಂಭಾಷಣೆ ಮಾಡ್ತೇವೆ. ಆದರೆ ಬಳ್ಳಾರಿ ಬಂದಿದ್ದು ಪ್ರೀತಿ ವಿಶ್ವಾಸದ ಶುಭಾಶಯಗಳನ್ನು ಕೋರ್ತಕ್ಕಂಥ ವಿಷಯ ಅಲ್ಲ. ಇಲ್ಲಿ ಕೊನೆಗೆ ಪ್ರಥಮ ಪ್ರಾಶಸ್ತ್ಯ ಸಿಕ್ಕಿದ್ದು ಹೊಸ ವರ್ಷದ ದಿನವೇ ಅದು ಬಳ್ಳಾರಿ. ಅದಕ್ಕೆ ಬಳ್ಳಾರಿಯನ್ನ ಬೆಂಗಳೂರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹೇಳ್ತಾರೆ, ಇದು ಕೊಳೆಗಲ್ಕರ ನಾಡು ಆಗೋಯಿತು. ಮೊದಲಿಗೆ ಈ ರೀತಿ ಇರಲಿಲ್ಲ. ರಿಪಬ್ಲಿಕ್ ಆಫ್ ಬಳ್ಳಾರಿ ಈ ರೀತಿ ಮಾತಾಡ್ತಾರೆ. ಯಾಕೆ? ನಾನು ಒಂದು ಮಾತನ್ನು ಹೇಳಿಕೆ ಬಯಸ್ತೇನೆ. ಇಡೀ ರಾಜ್ಯದಲ್ಲಿ ನಿಮ್ಮ ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ವಿಫಲವಾಗಿ ಇವತ್ತು ಜನ ಪರಿತಪಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳಬೇಕು. ಅದನ್ನು ಬಿಟ್ಟು ಮತ್ತಷ್ಟು ಗುಂಡಾವರ್ತಿ ಮಾಡ್ತಾ ಇದ್ದಾರೆ. ಹೊಸ ವರ್ಷದ ದಿನ ಬೆಳಗ್ಗೆ ಎದ್ದು ನೋಡ್ತೇವೆ, ಸಂಜೆ ಹೊತ್ತಿಗೆ ಒಂದು ಸಣ್ಣ ಬ್ಯಾನರ್ನ ವಿಚಾರ, ವಾಲ್ಮೀಕಿಯವರ ವಿಗ್ರಹ ಅಥವಾ ಪುತ್ಥಳಿಯಿಂದ ಇಳಿತಕ್ಕಂಥ. ನಾವು ವಾಲ್ಮೀಕಿಯವರನ್ನ ನಮ್ಮ ಹಿಂದುತ್ವದಲ್ಲಿ ರಾಮಾಯಣ ಮಹಾಭಾರತಗಳಲ್ಲಿ ಅವರನ್ನು ಕೊಂಡಾಡ್ತೇವೆ. ಅವರು ಹಿಂದುಳಿದ ನಮ್ಮ ಪರಿಶಿಷ್ಟ ವರ್ಗಗಳ ಅಸ್ಮಿತೆಯಾಗಿದ್ದರೂ ಕೂಡ ಇಡೀ ಪ್ರಪಂಚ ಹಿಂದುತ್ವದ ಹೆಸರಿನಲ್ಲಿ ಅವರನ್ನು ಕೊಂಡಾಡ್ತಾರೆ. ಅವರ ಪುತ್ಥಳಿಯನ್ನು ಇಡಬೇಕಾದ್ರೆ ಯಾರಿರಬೇಕು, ಏನಿರಬೇಕು ಪ್ರಶ್ನೆ ಇಲ್ಲ. ಇಡೀ ರಾಷ್ಟ್ರದ ತುಂಬ ಅವರ ಪುತ್ಥಳಿಗಳಿಂದ ಇಡಲಿ, ಅವರನ್ನು ಪೂಜೆ ಮಾಡಿ, ಅವರನ್ನು ಗೌರವಿಸಿ. ಈ ಬಳ್ಳಾರಿಯನ್ನು ನೂರಾರು ಕಡೆ ಇಡಲಿ, ನಮ್ಮ ಅಭ್ಯಂತರ ಇಲ್ಲ. ಆದರೆ ನೀವು ಮಾಡಿದ್ದೇನೋ ಒಂದು ಜನಾರ್ದನ್ ರೆಡ್ಡಿಯವರ ವಿರುದ್ಧವಾಗಿ ನೀವು ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನು ಕೊಲೆ ಮಾಡಬೇಕು ಅಂತ ಆವತ್ತಿನ ದಿವಸ ಬ್ಯಾನರ್ ಅನ್ನು ತಂದಲ್ಲಿ ಹಾಕಿದ್ರು. ಅದಾದ ನಂತರ ಆಗಿದ್ದೇನು? ಪೊಲೀಸ್ ಅಧಿಕಾರಿಗಳು ಬ್ಯಾನರ್ ಅನ್ನು ತೆಗೆದಿದ್ದು ಕಂಪ್ಲೇಂಟ್ ಕೊಟ್ಟ ಮೇಲೆ ಕೊಟ್ಟಿದ್ದಕ್ಕೆ ನೀವೇನ್ ಮಾಡಿದ್ದು? ಇನ್ನು ಕೆಲವು ಪೊಲೀಸ್ ಅಧಿಕಾರಿಗಳು ಅವರ ಜೊತೆಯಲ್ಲಿ ಸಂಪೂರ್ಣ ಅವರ ಜೊತೆಯಲ್ಲಿ ಸೇರಿ ಸಾವಿರಾರು ಜನರನ್ನ ಜನಾರ್ದನ ರೆಡ್ಡಿ ಅವರ ಮನೆಯ ಮುಂದೆವರೆಗೂ ನೀವು ಪಾದಯಾತ್ರೆಯಲ್ಲಿ ಕರ್ಕೊಂಡು ಬಂದು ಅವರ ಮೇಲೆ ಫೈರಿಂಗ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರಲ್ಲ. ಜನಾರ್ದನ ರೆಡ್ಡಿ ಅವರು ಆವತ್ತು ಊರಲ್ಲೇ ಇರಲಿಲ್ಲ, ಅವರ ಕ್ಷೇತ್ರದಲ್ಲಿ ಬರುವ ಹೊತ್ತಿಗೆ
ಸಾವಿರಾರು ಜನರನ್ನು ಸೇರಿಸಿ ಒಬ್ಬ ಶಾಸಕ ಆಗಿರ್ತಕ್ಕಂಥವ್ರು ಮಾತಾಡ್ತಕ್ಕಂಥದ್ದು ಇದು. ನಾನು ಶಾಸಕರು ಅವರು ಜನ ಮತ ಹಾಕಿದ್ದಾರೆ ಒಂದೇ ಕಾರಣಕ್ಕೆ ನಾನು ಅವರನ್ನು ಗೌರವದಿಂದ ಮಾತಾಡ್ತಾ ಇದ್ದೇನೆ. ಭರತ್ ರೆಡ್ಡಿಯವರು ಮಾಡ್ತೀನಿ ಅಂತ ಎಂತ ಭಸ್ಮಾಸ್ಪುರನಿಗೆ ಜನ್ಮ ಕೊಟ್ಟರಪ್ಪ ಈ ಬಳ್ಳಾರಿಯಲ್ಲಿ. ಭಸ್ಮಾಸ್ಪುರನಿಗೆ ಜನ್ಮ ಕೊಟ್ಟಿದ್ರು. ಜನಾರ್ದನ್ ರೆಡ್ಡಿಯನ್ನು ಮುಗಿಸ್ಬಿಡ್ತೇನೆ ಅಂತ ಹೇಳ್ತೀನಿ. ನೀನು ಅಷ್ಟು ತಾಕತ್ತಿದ್ಯಪ್ಪ ನಿನಗೆ? ನಾವು ನೋಡ್ತೇವೆ, ನಾವು ಯಾವುದಕ್ಕೂ ಎದುರುವಂತ ಮಕ್ಕಳಲ್ಲ. ನಾವು ಆದರೆ ನಿಮ್ಮಂತ ದುಂಡಾರಂತೆ ಮಾಡೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲೇ ನಿಮಗೆ ಪಾಠ ಕಲಿಸಲಿಕ್ಕೆ ಸಾಧ್ಯ ಇದೆ. ಅದನ್ನು ಕಲಿಸಿಕೊಳ್ಳುತ್ತೇವೆ ನಾವು. ಎಂತ ದುಂಡಾವರ್ತಿ ಇದು. ನಾನು ಇನ್ನೂ ಒಂದು ಮಾತನ್ನು ಹೇಳ್ತೇನೆ. ಕರುಣಾಕರ್ ಒಂದು ಮಾತನ್ನು ಹೇಳಿದ್ವಿ. ನಾವು ಸ್ವಲ್ಪ ಯಾಮಾರಿದ್ವಿ, ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡಿವಿ. ಆ ಜಗಳ ಮಾಡ್ಕೊಂಡಿದ್ದ ಕಾರಣ ಇವತ್ತಿಂತ ಪರಿಸ್ಥಿತಿ ಬಂದಿದೆ. ನಿಮಗೂ ಕೂಡ ಪಾಠ ಇದೆ. ನೀವು ಒಂದು ದಿವಸ ಕೋಪ ಮಾಡ್ಕೊಂಡು ಮೂಗನ್ನ ಕುಯ್ದಾಕಿದ್ರೆ ಆ ಮೂಗು ಮತ್ತೆ ಬೆಳೆಯೋದಿಲ್ಲ. ನಿಮ್ಮ ಕೋಪದ ಕೂಸು, ನಿಮ್ಮ ಪಾಪದ ಕೂಸು ಇವತ್ತು ನಿಮ್ಮ ಮೇಲೆ ಅಡಿತನವನ್ನು ಸಾಧಿಸ್ತಾ ಇದೆ. ಅದರಿಂದ ಕೋಪದಿಂದ ಯಾವುದನ್ನು ಸಾಧಿಸಲಿಕ್ಕಾಗೋದಿಲ್ಲ. ನಿಮ್ಮ ಕೋಪವನ್ನು ಬಿಡ್ರಿ. ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ, ರಾಜಶೇಖರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಇವೆಲ್ಲವನ್ನೂ ಸೇರಿ ಬಂಗಾರವನ್ನು ಈ ಜಿಲ್ಲೆಯಲ್ಲಿರ್ತಕ್ಕಂಥ ನಾಯಕರುಗಳು ನೀವು ಈ ರಾಜ್ಯಕ್ಕೆ ನಿಮ್ಮ ವಾಯ್ಸ್ ಬರಬೇಕು. ಇಲ್ಲಿ ಎಲ್ಲ ಬಿಜೆಪಿ ಮಯವಾಗಿತ್ತು. ನೀವು ಮಾಡಿದ ಈ ಸಣ್ಣ ತಪ್ಪಿನಿಂದಾಗಿ ಇವತ್ತು ಕಾಂಗ್ರೆಸ್ನ ಪಾಪದ ಕೂಸುಗಳು ಹುಟ್ಟುಕೊಂಡಿವೆ. ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ? ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು? ಭರತ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಿದ್ರ? ಸತೀಶ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಿದ್ರ? ಎಂತ ಅಟ್ಟಹಾಸ ಹೇಳ್ತಾ ಇದ್ದಾರೆ ಅವರು ಬರ್ತಾರೆ ಬೀದಿಯಲ್ಲಿ ನಿಂತುಕೊಂಡು ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ಸಮಯ ಆಗೋಯ್ತು. ಥ್ಯಾಂಕ್ ಯು. ಬೀದಿಯಲ್ಲಿ ನಿಂತುಕೊಂಡು ಇವತ್ತು ನಿಮಗೆ ಧಮಕಿ ಆಗ್ತಾ ಇದ್ದಾರೆ. ಇದು ಮೊದಲ ಹಂತ ಆಗಿತ್ತು ಮುಖ್ಯಮಂತ್ರಿಗಳಿಗೆ. ಇಲ್ಲಿ ಸಚಿವರು ಪದೇ ನೋಡಿ ರೆಡ್ಡಿ ಮಾತಾಡ್ತಾರೆ, ಒಂದು ಮಾತಾಡಿ ಹೋಗ ಅವನು ಬುದ್ಧಿ ಅಂದ್ರೆ ಅರ್ಥ ಏನು? ಮುಖ್ಯಮಂತ್ರಿಗಳಿಗೆ ನಿಜವಾಗಿಯೂ ಅರ್ಥ ಆಯ್ತು ಇಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅಂತ. ಅದಾದ ನಂತರ ನೀವು ಮಾಡಿದ ನಾಟಕಗಳು ಎಲ್ಲ ಜನರಿಗೆ ಗೊತ್ತಾಗಿದೆ. ಇವತ್ತೊಂದು ದಿವಸ ನಾವು ಸುಮ್ಮನೆ ಕುತ್ಕೊಳ್ತಕ್ಕಂಥವರಲ್ಲ. ಇಡೀ ಸರ್ಕಾರವೇ ಈಗ ಅವರ ಪರವಾಗಿ ನಿಂತಿದೆ. ಗುಂಡು ನಿಮ್ಮದು, ಗಂಡು ನಿಮ್ಮದು, ಗಂಡು ನಿಮ್ಮದು. ರಾಜಶೇಖರ್ ರೆಡ್ಡಿ ಅದು ಸೋಮಶೇಖರ್ ರೆಡ್ಡಿ ಅಂತ. ರಾಜಶೇಖರ್ ರೆಡ್ಡಿ ಪಾಪ ಅವ್ರ ಮನೆಗೆ ಹೋಗಿದ್ದೆ ಇವಾಗ ನಾನು. ಮನೆ ಅತಿ ಬಡವರು. ಅದೇ ಬಡವರನ್ನ ಈ ರೀತಿ ನೀವು ಸಾಯಿಸಿ, ಅದೇನು ಹಳ್ಳಿ ಕಡೆ ಗಾಡಿ ಹೇಳ್ತಾರಲ್ಲ, ಬಡವರನ್ನ ಬಾವಿಗೆ ತಳ್ಳಿ ಆಳ ಮಾಡಿದ್ರು ಅಂತ. ನೀವೆಂತ ಕೆಲಸ ಮಾಡಿದ್ರು? ಬಡವರನ್ನ ಇವತ್ತು ಬೀದಿಯಲ್ಲಿ ನಿಲ್ಲಿಸಿ ನಿಮ್ಮ ಗುಂಡಿನಿಂದ ಕೊಂದು FIR ನಮ್ಮ ಬಿಜೆಪಿ ನಾಯಕರ ಮೇಲಲ್ಲ. ಇದು ಸಂಸ್ಕೃತಿ ಹೇಳಿದ್ದು. ಅಲ್ಲಿ ಶಿವಮೊಗ್ಗದಲ್ಲಿ ಒಂದು ಹೆಣ್ಣುಮಗಳು KS ಆಫೀಸರು ಅವರ ಮೇಲೆ ಗುಂಡಾವರ್ತಿ ಮಾಡಿ ಅಲ್ಲಿ ಶಾಸಕ ಸ್ಥಾನಕ್ಕೆ ನಿಂತಿದ್ದ ಒಬ್ಬ ವ್ಯಕ್ತಿ ಚಪ್ಪಲಿಯನ್ನು ಹೊಡಿಸ್ತೇನೆ ಏನೆಲ್ಲ ಮಾತಾಡಿದ್ದಾರೆ. ಮಾತಾಡಿ ಆದ್ಮೇಲೆ ಈಗೆಲ್ಲರೂ ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ. ಪ್ರಶ್ನೋನ್ ಸಿಗ್ತಾರೆ, ಪ್ರಶ್ನೋನ್ ಹೇಳ್ತಾರೆ ನಂದು ತಪ್ಪಾಯ್ತು, ನಾನು ಈಗ ಮಾಡಿದ್ದು ತಪ್ಪಾಯ್ತು ಅಂತ. ಕೇಸ್ ಆದ್ಮೇಲೆ ಇದಕ್ಕಿದ್ದಂಗೆ ನಾಪತ್ತೆ. ಎಲ್ಲೋಗಿದ್ದಾರೆ ಹುಡುಕ್ತಾ ಇದ್ದೀರಾ? ಎಲ್ಲೂ ಹೋಗಿಲ್ಲ. ಅವ್ರು ಪೊಲೀಸ್ನವ್ರಿಗೂ ಗೊತ್ತಿದ್ದಾರೆ ಅವ್ರು ಎಲ್ಲಿದ್ದಾರೆ ಅಂತ ಸರ್ಕಾರಕ್ಕೂ ಗೊತ್ತಿದೆ. ಆದ್ರೆ ಅವ್ರು ಬೇರೆ ಅವ್ರು ನಿಂತು ಕೂಡ
ಸರ್ಕಾರ. ಯಾಕೆ ಅವ್ರು ಬಿಜೆಪಿ ಅವರಲ್ಲ, ಕಾಂಗ್ರೆಸ್ ಅವರಲ್ಲ. ಸರ್ಕಾರ ಇದ್ದು ಅಷ್ಟಾದ್ರೂ ಮಾಡಲಿಲ್ಲ ಅಂದ್ರೆ ಹೆಂಗ್ರಿ ಪಾಪ, ಸರ್ಕಾರಕ್ಕೆ ಅಪಮಾನ. ಅದರಿಂದ ಅವ್ರು ಇದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಬೇರೆ ಸಿಗೋವರೆಗೂ ಅವ್ರು ಬರಲ್ಲ. ಆ ರೀತಿ ಇವತ್ತು ಇರ್ತಕ್ಕಂಥ ಸರ್ಕಾರ ಗುಂಡಾವರ್ತಿ ಸರ್ಕಾರ. ಈ ಗುಂಡಾವರ್ತಿಯ ಸರ್ಕಾರದ ಮನೆಗೆ ಕಳಿಸೋವರೆಗೂ ಕೂಡ ಈ ನೆರೆದಿರ್ತಕ್ಕಂಥ ಯಾವ ನಾಯಕರು ಕೂಡ ವಿರೋಧಿಸಲಿಲ್ಲ. ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ, ಕೇವಲ 2 ವರ್ಷಗಳು ಮಾತ್ರ ಉಳಿದಿದೆ ಕಾಂಗ್ರೆಸ್ ಮನೆಗೆ ಹೋಗ್ಲಿಕ್ಕೆ, ಬಿಜೆಪಿ ವಿಧಾನಸೌಧಕ್ಕೆ 3ನೇ ಮಾಡಿ ಹೋಗ್ಲಿಕ್ಕೆ. ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಬರುತ್ತೆ. ನಾವೆಲ್ಲರೂ ಕೂಡ ಇಂಥ ದುರ್ನಾಮಕ್ಕೆ ಕೊನೆಯ ಹಂತದ ಮನೆ ಮನೆಗೆ ಕಳಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿದ ಮಾತುಗಳನ್ನು ಮುಕ್ತಾಯ ಮಾಡ್ತೇವೆ. ನಮಸ್ಕಾರ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.